ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈಗ ಪ್ರತಿಯೊಂದು ಮನೆಗೆ ಶೌಚಾಲಯದ ಅಗತ್ಯ ಇರುತ್ತೆ. ಮಹಿಳೆಯರಿಗಾಗಿರ್ಬೋದು, ಪುರುಷರಿಗಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಬಯಲು ಶೌಚ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಸರ್ಕಾರದಿಂದ ಏನು ಸ್ವಚ್ಛ ಭಾರತ ಯೋಜನೆ ಮೂಲಕ ಮನೆಗೊಂದು ಶೌಚಾಲಯ ಅಂತ ಏನು ಯೋಜನೆ ಇದೆ, ಈ ಯೋಜನೆಯಲ್ಲಿ ಪ್ರತಿಯೊಂದು BPL ಕುಟುಂಬ ಅವರವರ ಮನೆಯಲ್ಲಿ ಶೌಚಾಲಯನ ನಿರ್ಮಿಸಿಕೊಂಡು SC ST ಅವರಿಗೆ 15,000 ಮತ್ತು ಜನರಲ್ದವರಿಗೆ 12,000 ರೂಪಾಯಿ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಗೆ ಪಡ್ಕೊಳ್ಬೋದು. ಇದು ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು? ಮೊಬೈಲ್ ಮುಖಾಂತರ ಮತ್ತು ಕಂಪ್ಯೂಟರ್ ಆನ್ಲೈನ್ ಸೆಂಟರ್ಗಳಲ್ಲಿ ಸ್ವತಃ ನೀವೇ ಮೊಬೈಲಲ್ಲಿ ಕೂಡ ಅರ್ಜಿ ಸಲ್ಲಿಸ್ಬೋದು. ಹಾಗೆ ಕಂಪ್ಯೂಟರ್ಗಳಲ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಬೋದು. ಈ ಅರ್ಜಿ ಸಲ್ಲಿಸಿ ನೀವು 15,000 ರೂಪಾಯಿ ಯಾವ ರೀತಿ ಪಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಬನ್ನಿ, ಯಾವ ರೀತಿ ಅರ್ಜಿ ಸಲ್ಲಿಸೋದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಸಿಗಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ. ವಿಡಿಯೋನ ನೀವು ನೋಡ್ಬೋದು. ನೋಡಿ, ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಬ್ರೌಸರ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ಬಂದು ಏನು ನೀವು ಸ್ವಚ್ಛ ಭಾರತ್ ಮಿಷನ್ ಅಂತ ಸರ್ಚ್ ಮಾಡಿದರೆ ಈ ರೀತಿಯಾಗಿ ಸ್ವಚ್ಛ ಭಾರತ್ ಮಿಷನ್ ಅಂತ ಸರ್ಚ್ ಮಾಡಿದರೆ ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ. ಇದು ಮೊದಲಿಗೆ ನೋಡಿ, ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಡಿಪಾರ್ಟ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾಂಕ್ಷನ್ ಅಂತ ಇಲ್ಲಿ ಬರ್ತಾ ಇರುತ್ತೆ. ಇದು ಯಾವುದು ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮೊದಲಿಗೆ ನೀವು ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ತದನಂತರ ನೀವು ಮೊಬೈಲ್ ರಿಜಿಸ್ಟರ್ ಆದಮೇಲೆ ಇಲ್ಲಿ ನೋಡಿ ಸ್ವಚ್ಛ ಭಾರತ್ ಮಿಷನ್ ಅಂತ ಬರುತ್ತೆ. spm.gov.in ಅಂತ ಬರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಅಂತ ಇರುತ್ತೆ ನೋಡಿ. ಈ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ, ಈ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ನೀವು ಮೊಬೈಲ್ ನಂಬರ್ ಹಾಕಿ ಮತ್ತು ನಿಮ್ಮ ಸಂಖ್ಯೆಗೆ ಬರುವಂಥ OTP, ಮೊಬೈಲ್ ಸಂಖ್ಯೆ ಕೊಡ್ತೀರಿ ನೋಡಿ, ಆ ಸಂಖ್ಯೆಗೆ ಇಲ್ಲಿ OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಯಾವ ರೀತಿ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಬಂದಿರುವಂಥ OTPನ ನೀವು ಇಲ್ಲಿ ಹಾಕ್ಕೊಂಡು ವೆರಿಫೈ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ವೆರಿಫೈ OTP ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ನೋಡಿ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಒಂದು ವೆರಿಫೈ OTP ಆದಮೇಲೆ ನೇಮ್ ಆಫ್ ಸಿಟಿಜನ್ ಅಂತ ಇರುತ್ತೆ. ಈ ನೇಮ್ ಆಫ್ ಸಿಟಿಜನ್ ಮೇಲೆ ನೀವು ಮೊಬೈಲ್ ನಂಬರ್ ಈಸ್ ವೆರಿಫೈಡ್ ಅಂತ ಬರುತ್ತೆ ನೋಡಿ. ಇಲ್ಲಿ ಒಂದು ಹೆಸರನ್ನ ಹಾಕ್ಕೊಳ್ಳಿ. ಯಾರ ಹೆಸರಿನಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ತಾ ಇರ್ತೀರ ನೋಡಿ, ಇಲ್ಲಿ ಸರಿಯಾಗಿ ನೀವು ಹೆಸರನ್ನ ಹಾಕ್ಕೊಳ್ಬೇಕು. ಈ ರೀತಿ ಹೆಸರನ್ನ ಹಾಕ್ಕೊಂಡು ಮೇಲ ಫಿಮೇಲ್ ಅನ್ನೋದು ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮ್ಮ ಅಡ್ರೆಸ್ಸು ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ನೀವು ಮತ್ತು ನೆಕ್ಸ್ಟು ಸ್ಟೇಟ್ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾವು ಕರ್ನಾಟಕ ಅಂತ ನಾವು ಸೆಲೆಕ್ಟ್ ಮಾಡಿಕೊಂಡು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣುವಂಥ ಒಂದು ಕ್ಯಾಪ್ಚರ್ ಕೋಡ್ನ ನೀವು ಅಲ್ಲಿ ಸರಿಯಾಗಿ ಎಂಟ್ರಿ ಮಾಡಬೇಕು ನೋಡಿ. 7 8 ಇಲ್ಲಿ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲು, ಸ್ಮಾಲ್ ಇದ್ದರೆ ಸ್ಮಾಲು ಹಾಕ್ಕೊಂಡು ನೀವು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂದ್ರೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಈಗ ನಾನು ಇದು ತೋರಿಸ್ತಾ ಇರುವಂಥ ನಂಬರೇ ಒಂದು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಈ ರಿಜಿಸ್ಟ್ರೇಷನ್ ಬೇಡ. ಈಗ ನಾನು ಡೈರೆಕ್ಟಾಗಿ ಅರ್ಜಿ ಸಲ್ಲಿಸುವಂಥದ್ದು ಹೇಗೆ ಅನ್ನೋದನ್ನು ಸ್ನೇಹಿತರೆ ಇಲ್ಲಿ ನೋಡ್ಬೋದು. ನೀವು ಅಲ್ಲಿ ರಿಜಿಸ್ಟ್ರೇಷನ್ ನೀವು ಸರಳವಾಗಿ ನಾನು ರಿಜಿಸ್ಟ್ರೇಷನ್ ಆದ್ರಿಂದ ನಮಗೆ ಪ್ರಾಬ್ಲಮ್ ಆಯಿತು, ಮತ್ತು ನಿಮಗೆ ತೋರಿಸೋಣ ಅಂತ ಅದು ಮಾಡಿದೆ, ಅದು ಕ್ಯಾನ್ಸಲ್ ಆಯಿತು. ಹಾಗಾಗಿ ಇಲ್ಲಿ ನೋಡಿ, ನೀವು ರಿಜಿಸ್ಟ್ರೇಷನ್ ಅಂತ ಆಗಿದ್ರಿ ಅಂತಂದರೆ ನೀವು ನಾ ಯಾವ ರೀತಿ ತೋರಿಸಿದೆ ಅದೇ ರೀತಿಯಾಗಿ ನೀವು ಹೊಸದಾಗಿದ್ದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆದಮೇಲೆ ಮೇಲ್ಗಡೆ ಇನ್ನೊಂದು ಅದೇ ವೆಬ್ಸೈಟಲ್ಲಿ
ನೀವೇನು ಸ್ವಚ್ಛ ಭಾರತ್ ಅಂತ ಇದು ಸರ್ಚ್ ಮಾಡಿರ್ತೀರ, ಅದೇ ಕೆಳಗಡೆ ಲಾಗಿನ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಅಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚರ್ ಕೋಡ್ನ ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ಈ ರೀತಿ ಲಾಗಿನ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಸೈಡ್ 3 ಲೈನ್ಸ್ ಕಾಣುತ್ತೆ ನೋಡಿ, ಅದರಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಮತ್ತು ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ. ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಮೇಲ್ಗಡೆ, ಮತ್ತು ಏನಾದರೂ ಅಪ್ಲಿಕೇಶನ್ ಹಾಕಿ ಸ್ಟೇಟಸ್ ಚೆಕ್ ಮಾಡ್ಕೊಂಡ್ರು ಕೆಳಗಡೆ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ನೋಡ್ಬೋದು ನೀವು ಈ ರೀತಿಯಾಗಿ ಬರುತ್ತೆ. ನೀವು ಒಂದು ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಟ್ಟು ನಿಮ್ಮ ಮೊದಲಿಗೆ ಏನು ಕೊಡಬೇಕು, ನಿಮ್ಮ ನೇಮ್, ಸ್ಟೇಟ್ ನೇಮ್ ಹಾಕಬೇಕು, ಡಿಸ್ಟ್ರಿಕ್ಟ್ ನೇಮು, ಬ್ಲಾಕ್ ನೇಮು, ಪಂಚಾಯಿತಿ, ವಿಲೇಜ್ ನೇಮು ಒಂದು ಮತ್ತು ನಿಮ್ಮ ಒಂದು ಗ್ರಾಮವನ್ನ ವಿಲೇಜ್ ನೇಮೇ ಹಾಕಬೇಕಾಗುತ್ತೆ ಅದು ಕೆಳಗಡೆನು. ಇಲ್ಲಿ ನೋಡಿ ಅಪ್ಲಿಕೇಶನ್ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಆಧಾರ್ ಕಾರ್ಡ್ನಲ್ಲಿ ಬರುವಂಥ ಹೆಸರು ಮತ್ತು ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ವೆರಿಫೈ ಆಧಾರ್ ಅಂತ ನೀವು ಕ್ಲಿಕ್ ಮಾಡಿದರೆ ವೆರಿಫೈ ಆಗುತ್ತೆ ನಿಮ್ಮ ಆಧಾರ್ ವೆರಿಫೈ ಆದಮೇಲೆ ಇಲ್ಲಿ ತಂದೆ ಹೆಸರು ಅಥವಾ ಮಹಿಳೆಯರ ಹೆಸರಿಂದ ಹಾಕಿದ್ರಿ ಅಂದರೆ ಹಸ್ಬೆಂಡ್ ಹೆಸರು ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಜೆಂಡರ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಕ್ಯಾಟಗರಿ ಕೂಡ BPL APL ಅಂತ ಕೇಳುತ್ತೆ, ನೀವು ಹಾಕ್ಕೊಳ್ಬೇಕು. ಅದು ಸರಿಯಾದ ಮಾಹಿತಿ ಹಾಕೊಂಡ್ಮೇಲೆ ಇಲ್ಲಿ ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ಇಲ್ಲಿ ಇದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟು ಬ್ಯಾಂಕ್ ವಿವರ ಕೊಡಬೇಕಾಗುತ್ತೆ. ಬ್ಯಾಂಕ್ ವಿವರ ಕೊಟ್ಟು ಇಲ್ಲಿ ಒಂದು ಪಾಸ್ಬುಕ್ ಫೋಟೋನ ನೀವು ಇಲ್ಲಿ ಹಾಕಬೇಕು, ಇದು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಕೊಟ್ಟ ನಂತರ ಇಲ್ಲಿ ನೋಡ್ಬೋದು ನೀವು ಪಾಸ್ಬುಕ್ಕು JPG PDF ಅಥವಾ JPEG ಮತ್ತು JPG PNG ಮಾತ್ರ ಇಲ್ಲಿ ಅಲೌಡ್ ಇರುತ್ತೆ. ಇಷ್ಟು 200 KB ಸೈಜ್ ಒಳಗಡೆ ಇರಬೇಕಾಗುತ್ತೆ ಪಾಸ್ಬುಕ್ಕು. ಆ ಒಂದು ಪಾಸ್ಬುಕ್ ನೀವು ಅಪ್ಲೋಡ್ ಮಾಡಿ ಅಪ್ಲೈ ಅಂತ ಕೊಟ್ಟಿರಿ ಅಂತಂದ್ರೆ ನಿಮಗೆ ಇಲ್ಲಿ ನಿಮ್ಮ ಒಂದು ಎಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಿಮ್ಗೆ ಆದಷ್ಟು ಬೇಗ ಒಂದು ಅಪ್ರೂವಲ್ ಆಗಿ ನಿಮಗೆ ರೇಷನ್ ಕಾರ್ಡ್ ಇದು ಏನು ಸ್ವಚ್ಛ ಭಾರತ ಮೂಲಕ ನಿಮ್ಮ ಒಂದು ಶೌಚಾಲಯ ನಿಮಗೂ ಸಿಗುತ್ತೆ ಸ್ನೇಹಿತರೆ. ಒಂದು ಪಂಚಾಯತ್ ಕಡೆಯಿಂದ ವೆರಿಫೈ ಆಗುತ್ತೆ. ವೆರಿಫಿಕೇಷನ್ ಮಾಡಿಕೊಂಡು ನಿಮಗೆ ಅವರು ಪಂಚಾಯತಿ ಕಡೆಯಿಂದ ನಿಮಗೆ ನೇರವಾಗಿ ಬಿಲ್ಲನ್ನು ನಿಮ್ಮ ಖಾತೆಗೆ SC/STಗೆ 15,000 ಮತ್ತು ಜನರಲ್ದವ್ರಿಗೆ 12,000 ರೂಪಾಯಿ ನೇರವಾಗಿ ಅವ್ರ ಖಾತೆಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು. ಇಷ್ಟಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮುಖಾಂತರ ಕೇಳಿ ಸ್ನೇಹಿತರೆ, ನಿಮಗೆ ಹೆಲ್ಪ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.